ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಬಾಲಕ ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ಭಕ್ತಿಯೋಗದ ಅಭ್ಯಾಸದ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. ಐಹಿಕ ಜೀವನದಿಂದ ಬಿಡಿಸಿಕೊಳ್ಳಲು ಸೂಚಿಸಲಾಗಿರುವ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಭಗವಂತನೇ ಸ್ವತಃ ಹೇಳಿರುವ ಮತ್ತು ಒಪ್ಪಿರುವ ವಿಧಾನವನ್ನು ಪರಿಪೂರ್ಣ ವಿಧಾನವೆಂದು ತಿಳಿಯಬೇಕು. ಭಗವಂತನಲ್ಲಿ ಅನುರಕ್ತಿಯನ್ನು ಬೆಳೆಸುವ ಚಟುವಟಿಕೆಗಳನ್ನು ಮಾಡುವುದೇ ಆ ವಿಧಾನ. ಐಹಿಕ ಕಶ್ಮಲಗಳ ಬಂಧನದಿಂದ ಬಿಡುಗಡೆ ಮಾಡುವ ವಿಧಾನಗಳಲ್ಲಿ ದೇವೋತ್ತಮ ಪರಮಪುರುಷನು ಹೇಳಿರುವ ವಿಧಾನವೇ ಅತ್ಯುತ್ತಮವಾದುದೆಂದು ಸ್ವೀಕರಿಸಬೇಕು. ಈ ವಿಧಾನವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಲ್ಲಿ ಭಗವಂತನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಸಕಲ ವಿಧವಾದ ಧರ್ಮಗಳನ್ನು ತೊರೆದು ನನಗೆ ಶರಣಾಗು ಸಾಕು ಎಂದು ಹೇಳಿದ್ದಾನೆ. ಈ ವಿಧಾನವೇ ಅತ್ಯಂತ ಶ್ರೇಷ್ಠವಾದುದು. ಏಕೆಂದರೆ ಭಗವಂತನು ಹೀಗೆ ಆಶ್ವಾಸನೆಯನ್ನು ನೀಡುತ್ತಾನೆ: ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನು ಎಲ್ಲ ಪಾಪಗಳಿಂದಲೂ ನಿನ್ನನ್ನು ಮುಕ್ತಗೊಳಿಸುವೆ, ಹೆದರಬೇಡ. ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾದ ಪ್ರಮೇಯವೇ ಇಲ್ಲ. ಏಕೆಂದರೆ ತನ್ನ ಭಕ್ತನನ್ನು ತಾನು ರಕ್ಷಿಸುವುದಾಗಿಯೂ ಪಾಪಗಳಿಂದ ಬಿಡುಗಡೆ ಮಾಡುವುದಾಗಿಯೂ ಭಗವಂತನೇ ಭರವಸೆಯನ್ನು ಕೊಡುತ್ತಾನೆ. ಐಹಿಕ ಬಂಧನವು ಪಾಪದ ಫಲ. ಆದ್ದರಿಂದ ಕಾಮ್ಯಕರ್ಮಗಳ ಫಲಗಳನ್ನು ಹೋಗಲಾಡಿಸುವೆನೆಂದು ಭಗವಂತನು ಭರವಸೆ ನೀಡಿರುವಾಗ ಚಿಂತಿಸಬೇಕಾದ ಪ್ರಮೇಯವಿಲ್ಲ. ತಾನು ಚೇತನಾತ್ಮವೆಂದು ಅರಿತು ಅನಂತರ ತನ್ನನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠವಾದ ವಿಧಾನ. ಇಡೀ ವೈದಿಕ ವ್ಯವಸ್ಥೆಯೇ ಈ ತತ್ವದ ಮೇಲೆ ನಿಂತಿದೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಭಗವಂತನಲ್ಲೂ ಗುರುವಿನಲ್ಲೂ ಇಬ್ಬರಲ್ಲೂ ಯಾವ ಮಹಾತ್ಮರಿಗೆ ಅಚಲವಾದ ಶ್ರದ್ಧೆ ಇದೆಯೋ ಅಂತಹವರಿಗೆ ವೈದಿಕ ಜ್ಞಾನದ ರಹಸ್ಯವೆಲ್ಲವೂ ತಾನೇ ತಾನಾಗಿ ತಿಳಿಯುತ್ತದೆ. ಭಗವಂತನ ಪ್ರತಿನಿಧಿಯಾದ ಶುದ್ಧ ಭಕ್ತನನ್ನು ತನ್ನ ಗುರುವೆಂದು ಒಪ್ಪಿಕೊಂಡು ಭಗವಂತನಿಗೆ ಸಲ್ಲಿಸುವ ಗೌರವಗಳನ್ನೆಲ್ಲ ಆ ಗುರುವಿಗೆ ಅರ್ಪಿಸಬೇಕು. ಇದೇ ಯಶಸ್ಸಿನ ಗುಟ್ಟು. ಯಾರು ಈ ವಿಧಾನವನ್ನು ಅನುಸರಿಸುತ್ತಾರೋ ಅವರಿಗೆ ಪರಿಪೂರ್ಣ ವಿಧಾನವು ತಿಳಿಯುವುದು. ಸೇವೆ ಮಾಡುವುದರ ಮೂಲಕ ಗುರುವಿಗೆ ಶರಣಾಗುವುದರಿಂದ ಒಬ್ಬನು ಭಕ್ತಿ ಸೇವೆಯ ನೆಲೆಗೆ ಏರುತ್ತಾನೆ. ಅನಂತರ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಅವನು ಕ್ರಮೇಣ ಭಗವಂತನತ್ತ ಅನುರಕ್ತನಾಗುತ್ತಾನೆ. ಭಗವಂತನ ಬಗೆಗಿನ ಈ ಅನುರಕ್ತಿಯಿಂದ ಅವನು ಭಗವಂತನನ್ನು ಅರಿಯಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವನು ಭಗವಂತನ ಸ್ಥಾನವೇನು, ನಮ್ಮ ಸ್ಥಾನವೇನು, ಭಗವಂತನಿಗೂ ನಮಗೂ ಇರುವ ಸಂಬಂಧವೇನು ಎಂಬುದನ್ನು ಅರಿತುಕೊಳ್ಳಬಹುದು. ಇವೆಲ್ಲವನ್ನು ಸರಳವಾದ ಭಕ್ತಿಯೋಗ ವಿಧಾನದಿಂದ ಬಹಳ ಸುಲಭವಾಗಿ ತಿಳಿದುಕೊಳ್ಳಬಹುದು. ವ್ಯಕ್ತಿಯು ಭಕ್ತಿಯೋಗದ ನೆಲೆಯಲ್ಲಿ ನೆಲೆಸಿದೊಡನೆ ಅವನ ಕ್ಲೇಶದ ಮೂಲ ಮತ್ತು ಸಂಸಾರದ ಬಂಧನ ನಾಶವಾಗುತ್ತದೆ. ಗುರುವನ್ನು ಆಶ್ರಯಿಸಿ ಅವನಿಗೆ ಶ್ರದ್ಧಾಭಕ್ತಿಗಳಿಂದ ಸೇವೆ ಮಾಡಬೇಕು. ತನ್ನ ಬಳಿ ಇರುವುದೆಲ್ಲವನ್ನು ಗುರುವಿಗೆ ಸಮರ್ಪಿಸಬೇಕು. ಸಾಧು ಸಂತರ ಹಾಗೂ ಭಗವದ್ಭಕ್ತರ ಸಹವಾಸದಲ್ಲಿ ಇದ್ದುಕೊಂಡು ಭಗವಂತನನ್ನು ಪೂಜಿಸಬೇಕು. ಶ್ರದ್ಧೆಯಿಂದ ಭಗವಂತನ ಮಹಿಮಾತಿಶಯಗಳನ್ನು ಕೇಳಬೇಕು. ಭಗವಂತನ ದಿವ್ಯ ಗುಣಗಳನ್ನು ಕಾರ್ಯಗಳನ್ನು ಕೊಂಡಾಡಿ ಭಗವಂತನ ಪಾದಪದ್ಮಗಳ ಬಗ್ಗೆಯೇ ಸದಾ ಧ್ಯಾನಿಸುತ್ತಾ ಭಗವಂತನ ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ಗುರುವಿನ ಆದೇಶದಂತೆ ಅರ್ಚನೆ ಮಾಡಬೇಕು. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ. ನಿಜವಾಗಿ ಧಾರ್ಮಿಕ ತತ್ವಗಳ ಸತ್ಯವು ತುಂಬ ಗೋಪ್ಯವಾದುದು ಎಂದು ಹೇಳಿದೆ. ಧಾರ್ಮಿಕ ತತ್ವಗಳನ್ನು ವ್ಯಕ್ತಿಯು ನಿಜ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮದ ಪ್ರಕ್ರಿಯೆಯನ್ನು ಪರಮಪ್ರಭುವು ಹೇಳಿದ್ದಾನೆ. ಏಕೆಂದರೆ ಅವನೇ ಪರಮ ಪ್ರಮಾಣ. ಭಗವಂತನ ವಿಧಿಗಳು ಅಥವಾ ನಿರ್ದೇಶನಗಳು ನಿರ್ದುಷ್ಟವಾದವು ಮತ್ತು ಅವುಗಳಿಂದ ಖಂಡಿತ ಲಾಭವುಂಟು. ಭಗವಂತನ ನಿರ್ದೇಶನಗಳ ಪ್ರಕಾರ ಆದರ್ಶ ಧರ್ಮವೆಂದರೆ ಭಕ್ತಿಯೋಗ. ಭಕ್ತಿಯೋಗವನ್ನು ಅನುಷ್ಠಾನ ಮಾಡಬೇಕಾದರೆ ಒಬ್ಬನು ಗುರುವನ್ನು ಆಶ್ರಯಿಸಬೇಕು. ರೂಪಗೋಸ್ವಾಮಿಯವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ: ಗುರುಪಾದಾಶ್ರಯಸ್ತಸ್ಮಾತ್ ಕೃಷ್ಣ ದೀಕ್ಷಾದಿ ಶಿಕ್ಷಣಂ ವಿಶ್ರಂಭೇಣ ಗುರೋ ಸೇವಾ ಸಾಧು ವರ್ತ್ಮಾನುವರ್ತನಂ ಸದ್ಧಮ್ಮ ಪೃಚ್ಛ ಭೋಗಾದಿತ್ಯಾಗ ಕೃಷ್ಣಸ್ಯ ಹೇತವೇ. ಮನುಷ್ಯನ ಮೊದಲ ಕರ್ತವ್ಯವೆಂದರೆ ಗುರುವನ್ನು ಆಶ್ರಯಿಸುವುದು. ಶಿಷ್ಯನು ಜಿಜ್ಞಾಸುವಾಗಿರಬೇಕು. ಸನಾತನ ಧರ್ಮದ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕನಾಗಿರಬೇಕು. ಶಿಷ್ಯನಾದವನು ಸೇವಕನಂತೆ ಗುರುವಿನ ಸೇವೆ ಮಾಡಿ ತನ್ನ ಬಳಿ ಏನಿದೆಯೋ ಅದನ್ನು ಗುರುವಿಗೆ ಅರ್ಪಿಸಬೇಕು. ಪ್ರಾಣೈರ್ ಅರ್ಥೈರ್ ಧಿಯಾ ವಾಚ
ಪ್ರತಿಯೊಬ್ಬನು ಪ್ರಾಣವನ್ನು, ಧನವನ್ನು, ಬುದ್ಧಿಯನ್ನು, ಮಾತುಗಳನ್ನು ದೇವೋತ್ತಮ ಪರಮಪುರುಷನಿಗೆ ಗುರುವಿನ ಮೂಲಕ ಅರ್ಪಿಸಬೇಕು. ಪ್ರತಿಯೊಂದನ್ನೂ ಗುರುವಿಗೆ ಅರ್ಪಿಸಬೇಕಾದದ್ದು ಆತನ ಕರ್ತವ್ಯ. ಆದರೆ ಅದನ್ನು ಅವನು ಹೃತ್ಪೂರ್ವಕವಾಗಿ, ಮನಪೂರ್ವಕವಾಗಿ ಮಾಡಬೇಕೇ ಹೊರತು ಐಹಿಕ ಪ್ರತಿಷ್ಠೆಯನ್ನು ಪಡೆಯುವುದಕ್ಕಲ್ಲ. ಹೀಗೆ ಅರ್ಪಿಸುವುದನ್ನು ಅರ್ಪಣ ಎಂದು ಕರೆಯುತ್ತಾರೆ. ಅಲ್ಲದೆ ಅವನು ಭಕ್ತರ, ಸಾಧುಸಂತರ ನಡುವೆ ಇರಬೇಕು. ಏಕೆಂದರೆ ಇದರಿಂದ ಅವನು ಭಕ್ತಿ ಸೇವೆಯ ಆಚಾರ ವ್ಯವಹಾರಗಳನ್ನು, ವಿಧಿವಿಧಾನಗಳನ್ನು ತಿಳಿದುಕೊಳ್ಳುತ್ತಾನೆ. ಗುರುವಿಗೆ ಏನನ್ನೇ ಅರ್ಪಣೆ ಮಾಡಿದರೂ ಅದನ್ನು ಪ್ರೀತಿ, ವಿಶ್ವಾಸಪೂರ್ವಕವಾಗಿ ಅರ್ಪಿಸಬೇಕೇ ಹೊರತು ಐಹಿಕ ಪ್ರತಿಷ್ಠೆಗಾಗಿ ಅಲ್ಲವೆಂದು ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಅದೇ ರೀತಿ ಭಕ್ತರ ಸಂಘವನ್ನು ಮಾಡಬೇಕೆಂದು ಹೇಳಿದೆ. ಆದರೆ ಹಾಗೆ ಭಕ್ತರ ಸಂಘವನ್ನು ಮಾಡುವಾಗ ಸ್ವಲ್ಪ ವಿವೇಚನೆಯನ್ನು ಮಾಡಬೇಕು. ಸಾಧುವಾದವನು ಸದಾಚಾರ ಸಂಪನ್ನನಾಗಿರಬೇಕು. ಸಾಧುವು ಶಿಷ್ಟಾಚಾರಗಳನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಪ್ರತಿಯೊಬ್ಬ ಜೀವಿಯ ಹೃದಯ ಕುಹರದಲ್ಲಿ ಅಂತರ್ಯಾಮಿ ಪರಮಾತ್ಮನಾಗಿ ಇರುವ ಭಗವಂತನನ್ನು ಮನುಷ್ಯನು ಸದಾ ಸ್ಮರಿಸಬೇಕು. ಹೀಗೆ ಪ್ರತಿಯೊಂದು ಜೀವಿಗೂ ಅದರದರ ಸ್ಥಾನ ಅಥವಾ ಸೃಷ್ಟಿಗೆ ತಕ್ಕಂತೆ ಗೌರವವನ್ನು ಕೊಡಬೇಕು. ಹರಿಹಿ ಸರ್ವೇಷು ಭೂತೇಷು, ಅಂದರೆ ಹರಿಯು ಪರಮಾತ್ಮನಾಗಿ ಇದ್ದಾನೆ, ಆತ್ಮನಾಗಿ ಅಲ್ಲ. ಆತ್ಮನು ಪರಮಾತ್ಮನ ಅಂಶವೇನೋ ನಿಜ. ಪ್ರತಿಯೊಬ್ಬ ಜೀವಿಗೂ ಗೌರವ ಸಲ್ಲಿಸುವುದು, ಪ್ರತಿಯೊಬ್ಬ ಜೀವಿಯಲ್ಲೂ ಇರುವ ಪರಮಾತ್ಮನಿಗೆ ಗೌರವ ಸಲ್ಲಿಸುವುದು ಸರಿಯಾದ ವಿಧಾನ. ಆದರೆ ಪ್ರತಿಯೊಬ್ಬ ಜೀವಿಯೂ ಪರಮಾತ್ಮ ಎಂದು ತಪ್ಪು ತಿಳಿದುಕೊಳ್ಳಬಾರದು. ಭಕ್ತಿಯೋಗದ ಈ ಕಾರ್ಯಚಟುವಟಿಕೆಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ಜಯಿಸಬಹುದು. ಹೀಗೆ ಇವನ್ನು ಗೆದ್ದ ಸ್ಥಿತಿಯಲ್ಲಿದ್ದಾಗ ಭಗವಂತನ ಸೇವೆಯನ್ನು ಮಾಡಬಹುದು. ಈ ರೀತಿಯಲ್ಲಿ ಮಾನವನು ಭಗವಂತನ ಪ್ರೇಮಪೂರ್ಣ ಸೇವೆಯ ನೆಲೆಯನ್ನು ಖಂಡಿತವಾಗಿಯೂ ತಲುಪುತ್ತಾನೆ. ಭಗವಂತನ ಪ್ರತಿನಿಧಿಯಾದ ಗುರುವನ್ನು ಆಶ್ರಯಿಸಿ ಅವನ ಸೇವೆ ಮಾಡುವುದು ಮನುಷ್ಯನ ಮೊದಲ ಕರ್ತವ್ಯ. ಗುರುಕುಲದಲ್ಲಿ ಇರುವಾಗಲೇ ಗುರುವಿನ ಸೇವೆ ಮಾಡುವುದನ್ನು ಚಿಕ್ಕ ಮಗುವಿಗೆ ಪ್ರಾರಂಭದಿಂದಲೇ ಕಲಿಸಬೇಕೆಂದು ಪ್ರಹ್ಲಾದನು ಇಲ್ಲಿ ತಿಳಿಸುತ್ತಿದ್ದಾನೆ. ಬ್ರಹ್ಮಚಾರಿ ಗುರುಕುಲೆ ವಸಂದಾಂತೋ ಗುರೋರ್ಹಿತಂ. ಇದು ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಗುರುಪಾದಾಶ್ರಯ, ಸಾಧುವರ್ತ್ಮಾನುವರ್ತನಂ, ಸದ್ಧರ್ಮ ಪೃಚ್ಛ. ಗುರುವಿನ ಮತ್ತು ಶಾಸ್ತ್ರಗಳ ಉಪದೇಶಗಳನ್ನು ಅನುಸರಿಸುವುದರಿಂದ ಶಿಷ್ಯನು ಭಕ್ತಿ ಸೇವೆಯ ಹಂತವನ್ನು ತಲುಪಿ ಸುಖ ಸಂಪತ್ತುಗಳಿಗೆ ಅಂಟಿಕೊಳ್ಳುವುದಿಲ್ಲ. ಆಗ ಅವನು ತನ್ನ ಬಳಿ ಇರುವುದೆಲ್ಲವನ್ನು, ತನ್ನನ್ನು ವಿಷ್ಣುವಿನ ಶ್ರವಣ ಕೀರ್ತನೆಗಳಲ್ಲಿ ತೊಡಗಿಸುವ ಗುರುವಿಗೆ ಅರ್ಪಿಸುತ್ತಾನೆ. ಶಿಷ್ಯನು ಕಟ್ಟುನಿಟ್ಟಾಗಿ ಗುರುವಿನ ಉಪದೇಶಗಳನ್ನು ಪಾಲಿಸಿ ತನ್ನ ಇಂದ್ರಿಯ ನಿಗ್ರಹ ಮಾಡುವುದನ್ನು ಕಲಿಯುತ್ತಾನೆ. ಅನಂತರ ತನ್ನ ಪರಿಶುದ್ಧ ಬುದ್ಧಿಯನ್ನು ಬಳಸಿ ಕ್ರಮೇಣ ಭಗವಂತನ ಪ್ರೇಮಿಯಾಗುತ್ತಾನೆ. ಹೀಗೆ ಒಬ್ಬನ ಜೀವನ ಪರಿಪೂರ್ಣವಾಗುತ್ತದೆ ಮತ್ತು ಶ್ರೀಕೃಷ್ಣನ ಬಗ್ಗೆ ಅವನ ಅನುರಕ್ತಿ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಆ ಹಂತದಲ್ಲಿ ಅವನು ಭಾವ ಮತ್ತು ಅನುಭಾವಗಳನ್ನು ಅನುಭವಿಸುತ್ತಾ ಆನಂದೋನ್ಮಾದದಲ್ಲಿರುತ್ತಾನೆ. ಭಕ್ತಿ ಸೇವೆಯಲ್ಲಿ ನೆಲೆಯಾಗಿ ನಿಂತವನು ಖಂಡಿತವಾಗಿಯೂ ಇಂದ್ರಿಯಗಳನ್ನು ನಿಗ್ರಹಿಸಿದವನು. ಆದ್ದರಿಂದ ಅವನು ಮುಕ್ತ. ಅಂತಹ ಮುಕ್ತನು, ಅಂದರೆ ಶುದ್ಧ ಭಕ್ತನು, ನಾನಾ ಲೀಲೆಗಳನ್ನು ಮಾಡುವ ಸಲುವಾಗಿ ಅವತಾರವನ್ನೆತ್ತಿದ ಭಗವಂತನ ದಿವ್ಯ ಗುಣಗಳನ್ನೂ ಕಾರ್ಯಗಳನ್ನೂ ಕೇಳಿದಾಗ ಅವನ ಮೈ ನೆವಿರೇಳುತ್ತದೆ, ಕಣ್ಣುಗಳಿಂದ ನೀರು ಹರಿಯುತ್ತದೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ಅವನ ಧ್ವನಿ ಗದ್ಗದವಾಗುತ್ತದೆ. ಕೆಲವು ವೇಳೆ ಅವನು ಬಹಿರಂಗವಾಗಿ ಕುಣಿದಾಡುತ್ತಾನೆ, ಕೆಲವು ವೇಳೆ ಗಟ್ಟಿಯಾಗಿ ಹಾಡುತ್ತಾನೆ, ಕೆಲವು ವೇಳೆ ಅಳುತ್ತಾನೆ. ಹೀಗೆ ಅವನು ತನ್ನ ಪರಮಾನಂದವನ್ನು ವ್ಯಕ್ತಪಡಿಸುತ್ತಾನೆ. ಭಗವಂತನ ಕಾರ್ಯಗಳು ಅಸಾಧಾರಣವಾದವು. ಉದಾಹರಣೆಗೆ, ಅವನು ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಸಮುದ್ರಕ್ಕೆ ಸೇತುವೆ ಕಟ್ಟುವಂತಹ ಲೋಕೋತ್ತರ ಕಾರ್ಯಗಳನ್ನು ಮಾಡಿದನು. ಅದೇ ರೀತಿ ಶ್ರೀಕೃಷ್ಣನ ಅವತಾರವೆತ್ತಿದಾಗ ಅವನು ಇನ್ನೂ 7 ವರ್ಷದ ಬಾಲಕನಾಗಿದ್ದಾಗಲೇ ಗೋವರ್ಧನ ಪರ್ವತವನ್ನು ಎತ್ತಿದನು. ಇವೆಲ್ಲ ಅಸಾಧಾರಣವಾದ ಕಾರ್ಯಗಳು. ಶುದ್ಧ ಭಕ್ತನು ಭಗವಂತನ ಈ ಅಸಾಧಾರಣ ಕಾರ್ಯಗಳನ್ನು ಕೇಳಿದಾಗ ಆನಂದ ಪರವಶನಾಗಿ ಕೀರ್ತನ ನರ್ತನಗಳನ್ನು ಮಾಡುತ್ತಾನೆ, ಗಟ್ಟಿಯಾಗಿ ರೋದಿಸುತ್ತಾನೆ. ಭಕ್ತನಿಗೂ ಅಭಕ್ತನಿಗೂ ಇರುವ ವ್ಯತ್ಯಾಸ ಇದೇ ಆಗಿದೆ. ಭಕ್ತನು ಆಗ ಸಕಲ ಐಹಿಕ ಕಶ್ಮಲಗಳಿಂದ ಮುಕ್ತನಾಗುವನು. ಅವನು ಸದಾ ಭಗವಂತನ ಲೀಲಾ ವಿನೋದಗಳ ಬಗ್ಗೆಯೇ ಚಿಂತಿಸುತ್ತಿರುತ್ತಾನೆ. ಅವನ ಮೈಮನಸ್ಸುಗಳು ಆಧ್ಯಾತ್ಮಿಕ ಗುಣಗಳಾಗಿ ಪರಿವರ್ತಿತವಾಗುತ್ತವೆ. ಅವನ ತೀವ್ರವಾದ ಭಕ್ತಿ ಸೇವೆಯಿಂದ ಅವನ ಅಜ್ಞಾನ, ಐಹಿಕ ಪ್ರಜ್ಞೆಗಳು, ಸಕಲ ವಿಧವಾದ ಕಾಮನೆಗಳು ಪೂರ್ಣವಾಗಿ ಸುಟ್ಟು ಬೂದಿಯಾಗುವು. ಇದು ಭಗವಂತನ ಪಾದಕಮಲವನ್ನು ಆಶ್ರಯಿಸುವ ಹಂತ. ಭಕ್ತನೊಬ್ಬನು ಸಂಪೂರ್ಣವಾಗಿ ಪರಿಶುದ್ಧನಾದಾಗ
ಅವನು ಅನ್ಯಾಭಿಲಾಷಿತ ಶೂನ್ಯನಾಗುತ್ತಾನೆ. ಅಂದರೆ ಅವನ ಐಹಿಕ ಕಾಮನೆಗಳೆಲ್ಲ ಸುಟ್ಟು ಬೂದಿಯಾಗಿ ಸೊನ್ನೆಯಾಗುತ್ತವೆ. ಭಕ್ತಿ ಸೇವೆಯ ಕುರಿತಾದ ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.